ಇನ್ಮುಂದೆ ರೈಲ್ವೆ ಇಲಾಖೆಯ ಎಲ್ಲಾ ಪರೀಕ್ಷೆಗಳು ಕನ್ನಡದಲ್ಲಿ ಇರುತ್ತೆ ಅಂತ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ದಾವಣಗೆರೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈ ಮೂಲಕ 40 ವರ್ಷದ ಬೇಡಿಕೆಯನ್ನ ಈಡೇರಿಸಿದ್ದೀವಿ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ. ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವಾಗ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಈ ಸಾಲಿಂದಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ನಿಮ್ಮ ಮಕ್ಕಳಿದ್ರೆ ಓದಿಸಿ ಪುಸ್ತಕ ತಗೊಳ್ಳಿ, ಅದಕ್ಕೆ ಇದ್ರೊಳಗೆ ರೈಲ್ವೆ ಸಿಲೆಬಸ್ ಸಿಗ್ತವೆ, ಇಂಗ್ಲಿಷ್ನಲ್ಲಿ ಏನು ಸಿಗ್ತವೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಸಿ. ನಾನು ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವಾಗ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಈ ಸಾಲಿಂದಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ನಿಮ್ಮ ಮಕ್ಕಳಿದ್ರೆ ಓದಿಸಿ ಪುಸ್ತಕ ತಗೊಳ್ಳಿ, ಅದಕ್ಕೆ ಇದ್ರೊಳಗೆ ರೈಲ್ವೆ ಸಿಲೆಬಸ್ ಸಿಗ್ತವೆ, ಇಂಗ್ಲಿಷ್ನಲ್ಲಿ ಏನು ಸಿಗ್ತವೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಸಿ. ಬೆಳಗಾವಿಯ ಬೈಲಹೊಂಗಲದ ಸಿದ್ದಸಮುದ್ರ ಗ್ರಾಮದಲ್ಲಿ ಯೋಧನಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಗಿದೆ. ಯೋಧ ಫಕೀರಪ್ಪ ಅರವಳ್ಳಿ ಸತತ 17 ವರ್ಷಗಳ ಕಾಲ ದೇಶ ಸೇವೆಯನ್ನು ಸಲ್ಲಿಸಿ ತವರಿಗೆ ಮರಳಿದ್ದಾರೆ. ಗ್ರಾಮದ ಮುಖಂಡರು, ವ್ಯಾಪಾರಸ್ಥರು ರಸ್ತೆಯುದ್ದಕ್ಕೂ ನಿಂತು ನಿವೃತ್ತ ಯೋಧನ ಮೇಲೆ ಹೂವಿನ ಸುರಿಮಳೆಗೈದಿದ್ದಾರೆ. ಬಳಿಕ ಗ್ರಾಮದ ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯೋಧನಿಗೆ ಸನ್ಮಾನಿಸಿ ಗೌರವಿಸಿದ್ದಾರೆ. ವಿಜಯನಗರದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮದಿನ ಆಚರಣೆ ಮಾಡಲಾಯಿತು. ಕೂಡ್ಲಿಗಿಯಲ್ಲಿ ಗಾಂಧಿಗಾಗಿ ನಡಿಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಪಾದಯಾತ್ರೆಯಲ್ಲಿ ಗಾಂಧೀಜಿಯವರ ಅನುಯಾಯಿಗಳ ಜೊತೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶ್ರೀನಿವಾಸ್ NT ಹೆಜ್ಜೆ ಹಾಕಿದರು. ಅಕ್ರಮ ಗ್ಯಾಸ್ ಸಿಲಿಂಡರ್ ಮಾರಾಟದ ಅಡ್ಡೆ ಮೇಲೆ ಹಾಸನ ಬೇಲೂರು ತಹಸೀಲ್ದಾರ್ ದಾಳಿ ನಡೆಸಿದ್ದಾರೆ. ಅಡಗೂರು ಗ್ರಾಮದ ಮನೆಯೊಂದರ ಬಳಿಯ ಗೋದಾಮಿನಲ್ಲಿ ಇರಿಸಿದ್ದ 95 ಸಿಲಿಂಡರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ತಹಸೀಲ್ದಾರ್ ದಾಳಿ ಮಾಡ್ತಾ ಇದ್ದಂತೆ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಇನ್ನು ಈ ಸಂಬಂಧ ಹಳೇಬೀಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ವಾಗ್ದಾಳಿ ಮಾಡಿದ್ದಕ್ಕೆ ಶಾಸಕ ಶರಣು ಸಲ್ಗಾರ್ ಕಿಡಿಕಾರಿದ್ದಾರೆ. BY ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿರೋದು ಯತ್ನಾಳ್ಗೆ ಅಸಮಾಧಾನ ಇದೆ. ವಾಜಪೇಯಿ ಸರ್ಕಾರದಲ್ಲಿ ನೀವು ಕೇಂದ್ರ ಸಚಿವರಾಗಿದ್ದಾಗ ನಾವೆಲ್ಲರೂ ಕೂಡ ಖುಷಿ ಪಟ್ಟಿದ್ದೇವೆ. ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿದ್ದಕ್ಕೆ ನೀವೇಕೆ ಹೊಟ್ಟೆ ಕಿಚ್ಚು ಪಡ್ಕೋತೀರಿ ಅಂತ ಶಾಸಕ ಶರಣು ಸಲ್ಗಾರ್ ವ್ಯಂಗ್ಯವಾಡಿದ್ದಾರೆ. ಧಾರವಾಡದಲ್ಲಿ ರಾಷ್ಟ್ರಧ್ವಜದ ಮೇಲೆ ಟಿಪ್ಪು ಧ್ವಜ ಕಟ್ಟಿದ ಪ್ರಕರಣ ಕಾವೇರುತ್ತಿದೆ. ರಾಷ್ಟ್ರದ್ರೋಹದ ಕೆಲಸ, ತಕ್ಷಣ ಈ ರಾಷ್ಟ್ರದ್ರೋಹಿಗಳನ್ನು ಬಂಧಿಸಬೇಕು ಅಂತ ಶ್ರೀರಾಮ್ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಈ ರೀತಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡೋದು ದೇಶಕ್ಕೆ ಅಪಮಾನ ಮಾಡಿದಂತೆ. ಇಂಥ ದ್ರೋಹಿಗಳನ್ನು ಬಚಾವ್ ಮಾಡುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಇಡೀ ದೇಶದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಇಬ್ಬರು ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ನಡ್ಕೊಂಡು ಬಂದಂಥ ರೀತಿ. ಧಾರವಾಡದಲ್ಲಿ ಟಿಪ್ಪು ಸರ್ಕಲ್ನಲ್ಲಿ ಟಿಪ್ಪು ಸುಲ್ತಾನನ ಧ್ವಜ ಮೇಲ್ಗಡೆ ಹಾರಿಸಿ ಕೆಳಗಡೆಗೆ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರದ್ರೋಹದ ಕೆಲಸವನ್ನು ಮಾಡಿದ್ದಾರೆ.
ಇಮಿಡಿಯೇಟ್ ಅಂಥ ರಾಷ್ಟ್ರದ್ರೋಹಿಗಳನ್ನು ಬಂಧಿಸಿ ದೇಶದ್ರೋಹಿ ಅವರ ಸೆಕ್ಷನ್ ಹಾಕಿ ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಚಾಲಕನ ನಿರ್ಲಕ್ಷ್ಯದಿಂದಾಗಿ ಟ್ರಕ್ ಒಂದು ಅಂಗಡಿಗಳಿಗೆ ನುಗ್ಗಿದೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಈ ಘಟನೆ ನಡೆದಿದೆ. ಚಾಲಕ ಟ್ರಕ್ ನಿಲ್ಲಿಸಿ ಮೆಡಿಕಲ್ಗೆ ಹೋಗಿದ್ದ ವೇಳೆ ಟ್ರಕ್ಗೆ ಹ್ಯಾಂಡ್ ಬ್ರೇಕ್ ಹಾಕದೆ ಹಾಗೆ ಹೋಗಿದ್ದ. ಇದರಿಂದ ತಗ್ಗು ರಸ್ತೆ ಆಗಿದ್ದರಿಂದ ಟ್ರಕ್ ಮುಂದಕ್ಕೆ ಹೋಗಿದೆ. ಈ ಘಟನೆಯಲ್ಲಿ ಹೋಟೆಲ್ ಹಾಗೂ ಬಾಳೆಹಣ್ಣಿನ ಅಂಗಡಿ ಮುಂಭಾಗ ಧ್ವಂಸವಾಗಿದ್ದು, ಟ್ರಕ್ ಹೋಟೆಲ್ಗೆ ನುಗ್ತಾ ಇದ್ದಂತೆ ಜನ ಹೊರಗೋಡಿ ಬಂದಿದ್ದಾರೆ. ಬೈ ನಂದು ಹೋಯ್ತು ಗಾಡಿ. ಉಚಿತ ಸೀರೆ ಪಡೆಯೋದಕ್ಕೆ ನಾರಿ ಮಣಿಯರು ಮುಗಿಬಿದ್ದಿರುವ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ಗಾಂಧಿ ಸರ್ಕಲ್ ಅಲ್ಲಿ ನಡೆದಿದೆ. ಕಾಂಗ್ರೆಸ್ ಶಾಸಕ KY ನಂಜೇಗೌಡ ಗಾಂಧಿ ಜಯಂತಿ ಅಂಗವಾಗಿ ಉಚಿತವಾಗಿ ಸೀರೆಯನ್ನ ವಿತರಿಸಿದ್ರು. ಸೀರೆಗಾಗಿ ಮುಗಿಬಿದ್ದ ಮಹಿಳೆಯರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಹಾಸ್ಟೆಲ್ ಕಳಪೆ ಊಟ ನೀಡಲಾಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಲಬುರಗಿಯ ಜೇವರ್ಗಿಯ BCM ಮೆಟ್ರಿಕ್ ಹಾಸ್ಟೆಲ್ ಅಲ್ಲಿ ಈ ಘಟನೆ ನಡೆದಿದೆ. ಊಟದಲ್ಲಿ ಜಿರಳೆ ಹುಳುಗಳು ಬರುತ್ತೆ ಅಂತ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ಗೆಜೆಟೆಡ್ ಪ್ರೊಬೇಷನರಿ 384 ಹುದ್ದೆಗಳ ನೇಮಕಾತಿ ಪೂರ್ವಭಾವಿ ಮರುಪರೀಕ್ಷೆ ದಿನಾಂಕ ನಿಗದಿಯಾಗಿದೆ. ಮುಂದಿನ ಡಿಸೆಂಬರ್ 29ಕ್ಕೆ ಪರೀಕ್ಷೆ ನಡೆಯಲಿದೆ ಅಂತ ಕರ್ನಾಟಕ ಲೋಕಸೇವಾ ಆಯೋಗ ಅಧಿಸೂಚನೆಯನ್ನ ಹೊರಡಿಸಿದೆ. ಅಲ್ಲದೆ ಡಿಸೆಂಬರ್ 29ನೇ ತಾರೀಕು ಇತರ ಯಾವುದೇ ಪರೀಕ್ಷೆ ನಿಗದಿ ಆಗಿರುವುದಿಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡೇ ಮರುಪರೀಕ್ಷೆಗೆ ಆ ದಿನವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಇತರ ಯಾವುದೇ ಪರೀಕ್ಷೆಗಳನ್ನ ಡಿಸೆಂಬರ್ 29ಕ್ಕೆ ನಿಗದಿ ಮಾಡಿದರೆ ಅದಕ್ಕೆ ಆಯೋಗ ಹೊಣೆಯಾಗುವುದಿಲ್ಲ. ಯಾವುದೇ ಕಾರಣಕ್ಕೂ ಪರೀಕ್ಷೆ ಮುಂದೂಡುವುದಿಲ್ಲ ಅಂತ ಅಧಿಸೂಚನೆಯಲ್ಲಿ ವಿವರಿಸಲಾಗಿದೆ. ಶಕ್ತಿ ಯೋಜನೆಯಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ಬಡ ಹಾಗೂ ಮಧ್ಯಮ ವರ್ಗದ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅನುಕೂಲವಾಗುವ ಶಕ್ತಿ ಯೋಜನೆ ಅಡಿಯಲ್ಲಿ 300 ಕೋಟಿ ಮಹಿಳೆಯರು ಉಚಿತ ಬಸ್ ಪ್ರಯಾಣವನ್ನ ಮಾಡಿದ್ದಾರೆ. ಈ ಒಟ್ಟು ಉಚಿತ ಪ್ರಯಾಣದ ಟಿಕೆಟ್ ಮೌಲ್ಯ 7,243 ಕೋಟಿ ರೂಪಾಯಿ ಆಗಿದೆ. ಈ ಮೂಲಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದೆ. ಯುವತಿ PGಗೆ ತಡವಾಗಿ ಹೋಗಿದ್ದಕ್ಕೆ PG ಮಾಲೀಕ ಯುವತಿ ಕಡೆಯವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಯುವತಿ ನಾರಾಯಣ್ ಹೆಲ್ತ್ ಸಿಟಿಯಲ್ಲಿ ಓದ್ತಾ ಇದ್ಲು. PGಗೆ ತಡವಾಗಿ ಬಂದಿದ್ದಕ್ಕೆ PG ಮಾಲೀಕ ಒಳಗೆ ಸೇರಿಸಿಲ್ಲ ಅಂತ ಕಿರಿಕ್ ಮಾಡಿದ್ದಾನೆ. ಇದಾದ ಬಳಿಕ ತಕ್ಷಣ ಯುವತಿ ಪೋಷಕರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾಳೆ. ಸ್ಥಳಕ್ಕೆ ಬಂದ ಪೋಷಕರ ಮೇಲೆ PG ಮಾಲೀಕ ಹಲ್ಲೆ ನಡೆಸಿದ್ದಾನೆ.